ನಮಸ್ತೆ ಸ್ನೇಹಿತರೆ, ಇವತ್ತು ಕ್ಯಾರೆಟ್ ಪರೋಟ ಅಂದರೆ ಗಜ್ರಿ ಪರೋಟ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಗಜ್ರಿ ಅಂದರೆ ಕ್ಯಾರೆಟ್, ಇದು ಸೈಂಟಿಫಿಕ್ ನೇಮ್ ಅಂದರೆ ಡಾಕಾಸ ಕ್ಯಾರೋಟ ಅಂಥೇಳಿ. ಇದನ್ನು ಆರೆಂಜ್ ಕಲರ್, ಕಿತ್ತಳೆ ಹಣ್ಣು ಕಲರ್, ನೇರಳೆ ಬಣ್ಣ, ಕೆಂಪು, ಬಿಳಿ ಮತ್ತು ಹಳದಿ ಬಣ್ಣ ಒಳಗೆ ಆಯಾ ಪ್ರದೇಶಕ್ಕೆ ತಕ್ಕನಾಗಿ ಇದನ್ನು ಬೆಳಿತಾರೆ. ಇದಕ್ಕೆ ಗಡ್ಡೆ ತರಕಾರಿ ಅಂತ ಕರಿತೀವಿ. ಗಜ್ರಿನ ನಾವು ದ್ವೈವಾರ್ಷಿಕ ಸಸ್ಯ ಅಂತ ಕರಿತೀವಿ. ಇದು ಕೆಲವೊಂದ್ಸಲ 90 ದಿನ ಕಟಾವು ಮಾಡ್ಬೋದು, ಇಲ್ಲ ಕೆಲವೊಂದು ನಿಧಾನಕ್ಕೆ ಬರುವಂಥ ತಳಿಗಳು 120 ಡೇಸ್ಗೆ ತೆಗಿತಾರೆ. ಇದು ಗಡ್ಡೆ ಆಗಿರೋದ್ರಿಂದ ಇದರಲ್ಲಿ ಅಲ್ಫಾ ಮತ್ತು ಬೀಟಾ ಕೆರೋಟಿನ್ ಅಂಶ ಜಾಸ್ತಿ ಇರುತ್ತೆ. 10ನೇ ಶತಮಾನದೊಳಗೆ ನಮ್ಮ ಭಾರತಕ್ಕೆ ಇದು ಪರಿಚಯ ಮಾಡಿದ್ರು. ಕ್ಯಾರೆಟ್ ಬೆನಿಫಿಟ್ಸ್ ಏನಂತಂದರೆ ಇದ್ರಾಗ ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟಿನ್ ಹೆಚ್ಚಿರೋದ್ರಿಂದ ನಮ್ಮ ಕಣ್ಣಿನ ಸಮಸ್ಯೆ ಆರೋಗ್ಯನೂ ಸುಧಾರಣೆ ಮಾಡುತ್ತೆ. ಮತ್ತು ಯಾರಿಗೆ ಈರುಳ್ಳು ಇರುತ್ತಲ್ಲ ಅವ್ರಿಗೂ ಇದನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ಅವ್ರಿಗೂ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಆಮೇಲೆ ಇದ್ರಾಗ ಕಡಿಮೆ ಕೊಲೆಸ್ಟ್ರಾಲ್ ಮಟ್ಟ ಇರೋದ್ರಿಂದ ಹೃದಯಕ್ಕೂ ಒಳ್ಳೆಯದು. ಇವಾಗಿನ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಹೃದಯ ಸಮಸ್ಯೆ ಬರೋದ್ರಿಂದ ನಾವು ಆವಾಗ ಹೃದಯಕ್ಕೆ ಯಾವುದನ್ನು ತಿಂದರೆ ಆರೋಗ್ಯವಾಗಿರುತ್ತೆ ಅನ್ನೋ ತಿಳ್ಕೊಂಡು ನಾವು ಊಟ ಮಾಡಬೇಕು. ಸೊ ಅದ್ರೊಳಗೆ ಇದು ಕ್ಯಾರೆಟ್, ಇದು ಹಾರ್ಟ್ ಪ್ರಾಬ್ಲಮ್ ಇರೋರ್ಗು ಹೆಲ್ಪ್ ಮಾಡುತ್ತೆ. ಆಮೇಲೆ ಇದ್ರಾಗ ನಾರಿನಾಂಶ ಹೆಚ್ಚು ಇರೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂದರೆ ಮಲಬದ್ಧತೆ, ಅಜೀರ್ಣ ಇರೋರು, ಹೊಟ್ಟೆ ಸಮಸ್ಯೆ ಇರೋರು, ಹೊಟ್ಟೆ ಉಬ್ಬಿದಂಗೆ ಆಗೋರು ಇದನ್ನು ಅವರು ಊಟದೊಳಗೆ ಡೈಲಿ ಮಾಡ್ಕೋಬೋದು. ಅದ್ರೊಳಗೆ ನಾವು ಬೇರೆ ದಿನ ಕ್ಯಾರೆಟ್ ತಿನ್ನೋಕೆ ಆಗಂಗಿಲ್ಲ ಅಂತ ಹೇಳೋರು ಈ ರೀತಿಯೂ ಮಾಡ್ಕೋಬೋದು. ಸೊ ಇದೊಂದು ಈಸಿ ಮೆಥಡ್ ಅಲ್ಲ. ಸೊ ಅದಕ್ಕೆ ಈ ಪರೋಟ ಮಾಡ್ಕೋರಿ. ಮತ್ತು ಯಾರು ವೆಯ್ಟ್ ಲಾಸ್ ಆಗ್ಬೇಕು ಅಂದ್ಕೊಂಡಿರ್ತಾರೆ, ಇದು ಕಡಿಮೆ ಕ್ಯಾಲೋರೀಸ್ ಇರೋದ್ರಿಂದ ನಿಮ್ಮ ಡಯಟ್ ಒಳಗೂ ಈ ರೆಸಿಪಿನ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರ್ತಿತ್ತು, ಹೆಲ್ದಿಯಾಗೂ ಇರ್ತೈತಿ. ಮತ್ತು ಇದು ನಿಯಮಿತವಾಗಿ ಕ್ಯಾರೆಟ್ ತಿನ್ನೋದ್ರಿಂದ ಶ್ವಾಸಕೋಶದ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಕಡಿಮೆ ಇರ್ತವೆ. ಮತ್ತು ಕ್ಯಾರೆಟ್ ಎವ್ರಿ ಡೇ 200 ಗ್ರಾಮ್ ಹಸಿ ಕ್ಯಾರೆಟ್ ಅಂದರೆ ಬೇಯಿಸಿದ್ದು ಒಟ್ಟು ಕ್ಯಾರೆಟ್ ತಿನ್ನೋದ್ರಿಂದ 3 ವೀಕ್ಸ್ ಒಳಗೆ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಸಂಪೂರ್ಣವಾಗಿ ಕಡಿಮೆ ಆಗಿ ಇದು ನಮ್ಮ ಬಾಡಿನ ನಾರ್ಮಲ್ ಆಗಿ ಇಡ್ತೈತಿ. ಮತ್ತು ಇನ್ನೊಂದು ಗೊತ್ತಾ, ಇದು ಕ್ಯಾರೆಟ್ ತಿನ್ನೋದ್ರಿಂದ ನಮ್ಮ ಬಾಡಿ ಒಳಗೆ ಸೂಕ್ಷ್ಮ ಜೀವಿ ಇರ್ತೈತೆ, ಅದು ಹೆಸರು ಲಿಸ್ಟೀರಿಯಾ ಅಂತ ಹೇಳಿ. ಇದನ್ನು ತಿನ್ನೋದ್ರಿಂದ ಅದು ಸೂಕ್ಷ್ಮ ಜೀವಿ ಹುಟ್ಟೋದು ಅಪಾಯ ನಮ್ಮ ಬಾಡಿ ಒಳಗೆ ಕಡಿಮೆ ಆಗ್ತೈತಿ ಈ ಕ್ಯಾರೆಟ್ ತಿನ್ನೋದ್ರಿಂದ. ಮತ್ತು ಪ್ರತಿ 100 ಗ್ರಾಮ್ ಕ್ಯಾರೆಟಿಗೆ ತೇವಾಂಶ, ಪ್ರೋಟೀನು, ಕೊಬ್ಬು, ಖನಿಜ ಲವಣ, ಫೈಬರ್ ಮತ್ತು ಕಾರ್ಬೋಹೈಡ್ರೇಟ್ ಅಂಶ ಹೆಚ್ಚಿರ್ತೈತೆ ಇದ್ರೊಳಗೆ. ಮತ್ತು ಮ್ಯಾಗ್ನೀಷಿಯಮ್, ಸೋಡಿಯಂ, ಪೊಟ್ಯಾಷಿಯಮ್, ತಾಮ್ರ, ಮ್ಯಾಗ್ನೀಷಿಯಮ್, ಸತ್ತು, ಕ್ರೋಮಿಯಮ್, ಸೆಲೆನಿಯಮ್ ಕೂಡ ಇರ್ತೈತೆ ಇದ್ರೊಳಗೆ. ನೋಡಿ, ಇಷ್ಟು ಬೆನಿಫಿಟ್ ಇರೋ ಕ್ಯಾರೆಟ್ನ ನಾನು ಒಂದು ವೇ ಒಳಗೆ ಅಂದ್ರೆ ಪರೋಟ ಮಾಡಿ ತೋರಿಸೀನಿ. ನೀವು ಇದನ್ನು ಮಾಡ್ಕೋರಿ, ಇದು ಬೆನಿಫಿಟ್ಸ್ ತಗೋರಿ. ಟೇಸ್ಟಿಯಾಗಿರಲಿ, ಹೆಲ್ದಿಯಾಗಿರಲಿ ಯಾವುದೋ ಫುಡ್. ಸೊ ಎಂಜಾಯ್ ಮಾಡಿರಿ ಎಲ್ಲರಿಗೂ. ಥ್ಯಾಂಕ್ ಯು.